ಡಿಸಿಸಿ ಬ್ಯಾಂಕ್ ಚುನಾವಣೆ ಕೊನೆಯ ತಾರ್ಕಿಕ ಹಂತಕ್ಕೆ ಬಂದಿದ್ದೀರಿ. ಮತದಾನ ಪ್ರಕ್ರಿಯೆ ಯಾವ ರೀತಿ ಮತದಾನ ಆಗಿದೆ, ಗೆಲ್ಲುವ ನಿರೀಕ್ಷೆ ಯಾವ ರೀತಿ ಬಂದಿದೆ? ಎಲ್ಲ ಸದಸ್ಯರು ಕೂಡ ನಮ್ಮ ನಿಪಾಣಿಯಲ್ಲಿ ಸುಮಾರು 119 ಸದಸ್ಯರು ವೋಟ್ ಹಾಕಬೇಕಾಯಿತು. ನಮ್ಮ ಗುಂಪಿನಲ್ಲಿ ನನಗೆ ಪರವಾಗಿ 75 ಜನ ತಾವು ಸ್ವತಃ ಬಂದು ಈಗಾಗಲೇ ವೋಟ್ ಮಾಡಿದ್ದಾರೆ. ಗೆಲುವು ನಿಶ್ಚಿತದೆ. ಇವತ್ತು 4 ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ. 75 ಭಾಳಷ್ಟು ವಾಪುಗಳನ್ನು ವಿರೋಧಕರು ಹೇಳ್ತಾ ಇದ್ರು, ಈ ಗುಂಪಿನಿಂದ ಜಗಳಾಡುಗಿದರು, ಆ ಗುಂಪಿನ ಜಗಳಾಡೋದು. ಯಾರೂ ಜಗಳಾಡಿಲ್ಲ, ಯಾರೂ ಏನಿಲ್ಲ. ನಾವೇನು ಡೇ 1ದಿಂದ 75 ಜನ ಇದ್ದೀವಿ. 75 ಜನ ಕುತ್ಕೊಂಡ ಇದ್ದೀವಿ. 75 ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ವೋಟ್ ಬರುವಂಥ ಚಾನ್ಸಸ್ ಅದ. ಆದ ಕಾರಣ ತಾವು ಇದು ಕೌಂಟಿಂಗ್ ಮಟ್ಟ ವೇಟ್ ಮಾಡಿ ನೋಡ್ಬೇಕಾಗ್ತದೆ. ಸರ್, ಈಗ ಪ್ರಕಟ ಆಗೋದಿಲ್ಲ. ಹಾಂ, ಪ್ರಕಟ ಆಗೋದು. ಈಗ 4 ಪ್ರಕಟ, ಇವತ್ತು 7 ಏನು ಇಲೆಕ್ಷನ್ ಆಗ್ಯದವು, ಅದರಲ್ಲಿ 4ರಲ್ಲಿ ಪ್ರಕಟ ಆಗೋದಿಲ್ಲ. ಕೆಲವೊಂದು ವೋಟ್ ಚಾಲೆಂಜ್ ಆಗ್ಯದ. ನಿಪ್ಪಾಣಿ ಇರ್ಬೋದು, ಕಿತ್ತೂರು ಇರ್ಬೋದು, ಹುಕ್ಕೇರಿ ಮತ್ತು ಬೈಲಹೊಂಗಲ, ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ವೋಟ್ ಆಗಿದ್ದು. ಅದನ್ನು ಮುಚ್ಚಿಟ್ಟು ಮತ್ತು ಕೋರ್ಟ್ ನಿರ್ಣಯ ತಗೊಂಡು ಅದನ್ನು ಡಿಕ್ಲೇರ್ ಮಾಡ್ತಾರೆ. ಕೌಂಟಿಂಗ್ ಆಗ್ತದೆ, ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ. ಅನ್ಅಫಿಷಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ. ಸರ್, ಈಗ ನೇರವಾಗಿ ರೆಸಾರ್ಟ್ದಿಂದನೇ ಮತದಾನ ಕೇಂದ್ರಕ್ಕೆ ಬಂದಿದ್ದೀರಿ ಅಲ್ಲ? ರಿಸಾರ್ಟ್ ಹೋಗಿಲ್ಲ ಅಂದ್ರೆ 4-5 ದಿವಸದಿಂದ ಸರ್ ಎಲ್ಲರೂ ಕೂಡ ತಿರುಗಾಡ್ತಿದ್ದೆವು. ದೇವ್ರ ದರ್ಶನಕ್ಕೆ ದೇವ್ರ ದರ್ಶನ ಮಾಡಿ ಬಂದೆವು. ಯಾವ್ಯಾವ ದೇವ್ರ ದರ್ಶನ ತಗೊಂಡು ಇಲ್ಲೇ ಕಾಶಿ ವಿಶ್ವನಾಥ ಮಾಡಿದ್ದೇವೆ. ಇಲ್ಲೇ ನಮ್ಮಲ್ಲೇನ ಮಾಡಿದ್ವಿ, ನಮ್ಮ ಹೋಟೆಲ್ನಲ್ಲಿ ಮಾಡಿದ್ವಿ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ಸೋಲ್ತಾರ ಅಂತೇಳಿ ನಿಮ್ಮ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳು ನಡೆದ್ಬಿಟ್ಟೆ ಸರ್. ಏನು ಅಷ್ಟೊಂದು ವಿರೋಧಗಳಾಗ್ಬಿಟ್ರ ಸರ್ ನಿಮಗೆ? ಅಲ್ಲ, ವಿರೋಧವ್ರು ವಿರೋಧ ಮಾತಾಡ್ಬೇಕಲ್ಲಿ. ನಾವು ಗೆಲ್ತೀವತ್ತ ನಾವ್ರು ಯಾವಾಗ ಅಂದ್ರೆ ಅವ್ರದ್ದೇನು ಅಸ್ತಿತ್ವ ಉಳಿತದೆ ಹೇಳಿ. ಅಲ್ಲ, ಆದ್ರೂ ಇತ್ತಿತ್ತಲಾಗಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದ್ದನ್ನ ಟಾರ್ಗೆಟ್ ಮಾಡೋರು ಮಾಡಲಿ. ನಮ್ಗೆ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈ ಚುನಾವಣೆ ಅಂದಲ್ಲಿ ಇದೆಲ್ಲ ಇರೋದು ವಾಪುಗಳು. ಅದಕ್ಕೇನು ಕಿವಿ ಕೊಡದೇನೆ ನಾವು ಕೆಲಸ ಮಾಡ್ಕೋತ ಹೋದ್ವಿ. ಯಾವಾಗಿದ್ದರೂ ಕೂಡ ನಾವು ವಿರೋಧಕರಿಗೆ ಏನಂತಾರೋ ಅನ್ನೋದು ಯಾವಾಗೂ ಕಿವಿ ಕೊಟ್ಟಿಲ್ಲ, ಮುಂದೆ ಕೊಡಬೇಕು. ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ, ಮಾಡ್ತಾರೆ. ಸತತವಾಗಿ 3 ಜನ ಅಂತಂದ್ರೆ ಬಂದು ನಿಮ್ಮ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಅದು ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳೋದೇ ರಾಜಕಾರಣದಲ್ಲಿ ಡ್ಯಾಮೇಜ್ ಮಾಡುವ ವಿರೋಧಕರು ಗಿಮಿಕ್ ಅನ್ನೋದು. ನಮ್ಮಲ್ಲಿ ಅವರಲ್ಲಿ ಒಂದು ವೈಮನಸ್ಸು ಬರ್ಲಿಕ್ಕೆ ಮಾಡಿದಂಥ ಗಿಮಿಕ್ ಅನ್ನೋದು. ನಾವು ಅಷ್ಟೇನು ದಡ್ರಲ್ಲ, ನಾವೆಲ್ಲರೂ ಕೂಡಿ ಇದ್ದೀವಿ, ಒಂದಾಗಿ ದುಡ್ತೀವಿ, ಒಂದಾಗಿ ಮಾಡಿ ಕೆಲಸ ಮಾಡ್ತೀವಿ, ಒಂದಾಗಿ ಮುಂದೆ ಕೂಡ ಮಾಡ್ತಾ ಇದ್ದೀವಿ. ಆಟ ಮತದಾನ ಆಗ್ಬೋದು ಅಂತೇಳಿ ಭಾಳಷ್ಟು ಜನ ಅನ್ಕೊಂಡಿದ್ರು. ಹೌದು, ಆಗ್ತಾವ್ರು. ನಮಗೆ ಹೆಚ್ಚು ಬೀಳ್ತಾವೆ. 25 ಹೆಚ್ಚು ಆಟ ಮತದಾನ ಹೆಚ್ಚಾಗ್ತವೆ.